ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ವ್ಲಾಗ್ಸ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾವು ಗೋವಾದಲ್ಲಿ ಸ್ಟೇ ಆಗಿದ್ವಲ್ಲ, ಆ ರೂಮಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಂದಿದ್ದ ತಕ್ಷಣ ಆಲ್ರೆಡಿ ಬೀಚ್ಗೆ ಹೋಗಿ ನೀರಲ್ಲೆಲ್ಲ ಸ್ವಲ್ಪ ಆಟ ಆಡ್ಕೊಂಡು ಬಂದಿದ್ದಾಯಿತು. ಮತ್ತೆ ರೂಮಿಗೆ ಬಂದು ಸ್ವಲ್ಪ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಬೀಚ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಬಾಗಾ ಬೀಚ್ ಹತ್ರ ಬಂದು, ಬಾಗಾ ಬೀಚ್ ಹತ್ರ ಇಲ್ಲೊಂದು ಶಾಪ್ ಇದೆ. ಅವರು ಈ ಥರ ಬ್ರೇಡ್ ಮಾಡ್ತಾಯಿದ್ರು. ಫಸ್ಟು ನನ್ನ ಮಗಳು ಬ್ರೇಡ್ ಮಾಡಿಸೋಣ, ಆಮೇಲೆ ನೋಡೋಣ ಯಾವ ಥರ ಬರುತ್ತೆ, ಅದಾದಮೇಲೆ ನಾವೆಲ್ಲ ಮಾಡಿಸೋಣ ಅಂತ ಫಸ್ಟ್ ಮಕ್ಳಿಗೆ ಮಾಡಿಸ್ತಾಯಿದ್ದೋ. ಚೆನ್ನಾಗಿ ಮಾಡಿಕೊಟ್ರು ಬ್ರೇಡ್ನ. ಅದಾದಮೇಲೆ ಅವರು ಕನ್ನಡದವರು ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನ. ಶಾಪಲ್ಲಿ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ನಿಯರ್ ಬೈ ಯಾರಾದರೂ ಬೀಚ್ ವೈಬ್ಸ್ ಡ್ರೆಸ್ಸಸ್ ತೊಗೊಂಡೋಗಿಲ್ಲ ಗೋವಾಗೆ ಅಂತ ಹೇಳಿದ್ರೆ ತೊಗೊಬೋದು, ಚೆನ್ನಾಗಿತ್ತು. ಒಂದು ಸೈಡ್ ಬ್ರೇಡ್ ಆಯಿತು. ನೆಕ್ಸ್ಟ್ ಒಂದು ಸೈಡ್ಗಿಂತ 2 ಸೈಡು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡ್ತಿದ್ರು. 2 ಕಡೆನೂ ಮಾಡಿಸಿ ಅಂತ ಹೇಳಿದೆ. ಅದಾದಮೇಲೆ ಈಗ ನನ್ನ ಚಿಕ್ಕ ಮಗಳು ಕೂಡ ನನಗೂ ಮಾಡಿಸ್ಕೊಡಿ ಇದೇ ಥರ ಅಂತ ಹೇಳ್ತಿದ್ರು. ಆ ಚಿಕ್ಕ ಚಿಕ್ಕ ಕೂದಲಿಗೆ ಎಲ್ಲ ಹಾಕೋದಪ್ಪ ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ಅವಳಿಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ರು, ಬ್ರೇಡ್ ಮಾಡಿದ್ರು. ಚೆನ್ನಾಗಿ ಕಾಣಿಸ್ತಾಯಿದ್ರು, ಕ್ಯೂಟ್ ಆಗಿ ಇಬ್ಬರೂ. ಚೆನ್ನಾಗೈತೆ ಕಣಪ್ಪ, ಇಲ್ಲೇ ವಿಡಿಯೋ ಎಲ್ಲ ತೋರಿಸ್ತೀನಿ ಇರು. ಅದಕ್ಕೇನು ಕನ್ನಡಿ ಹಿಂಗೆ ತಿರ್ಗೋ ಹಲೋ ನೋಡ್ಕೋ ಶಿಖಾ, ಹಿಂಗೆ ತಿರ್ಗೋ. ಎಲ್ಲೋಗಿದ್ದೆ? ಇದೇನಿದ್ದು? ಏನಿದು? ಬೀಚ್ಗೆ ಹೋಗಿದ್ದೆ ಅಂತೆ. ಮತ್ತೇನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿದೆ ಅಂತಿದ್ದೆ? ಏನಿದು ಗೋವಾ ವೈಬ್ಸ್. ಮಕ್ಕಳಿಗೆಲ್ಲ ಹೇರ್ ಸ್ಟೈಲ್ ಮಾಡಿಸಿ ಬ್ರೇಡ್ ಮಾಡಿಸಿ ವಾಪಸ್ ರೂಮ್ ಹತ್ರ ಹೋಗಿ ಎಲ್ಲರನ್ನೂ ಕರ್ಕೊಂಡು ಬಾಗಾ ಬೀಚಿಗೆ ಬಂದು ಸ್ವಲ್ಪ ಗೇಮ್ಸ್ ಎಲ್ಲ ಏನಾದ್ರು ಟ್ರೈ ಮಾಡೋಣ, ಇಲ್ಲಿ ಏನೇನು ಥರ ಇದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಥರ ಗೇಮ್ಸ್ ಇತ್ತು ಇಲ್ಲಿ. ನಾವು ಬಂದಾಗ ಬನಾನಾ ರೈಡೆಲ್ಲ ಏನೂ ಇರಲಿಲ್ಲ, ಕೆಲವು ಗೇಮ್ಸ್ ಮಾತ್ರ ಇತ್ತು. ಅದರಲ್ಲೇ ಕೆಲದನ್ನ ನಾನು ಸೆಲೆಕ್ಟ್ ಮಾಡಿ ಆಡೋಣ ಅಂತ ಟ್ರೈ ಮಾಡಿದೆ. ಮಾತ್ರ ಹೆವಿ ಬಿಸಿಲಿತ್ತು ಫ್ರೆಂಡ್ಸ್. ಮಧ್ಯಾಹ್ನ ಟೈಮಲ್ಲೆಲ್ಲ ಗೋವಾದಲ್ಲಿ ಎಂಜಾಯ್ ಮಾಡೋಕ್ಕೆ ತುಂಬ ಕಷ್ಟ, ತುಂಬ ಬಿಸಿಲಿರುತ್ತೆ. ಏನಿದ್ರು ಈವ್ನಿಂಗ್ ಟೈಮೇ ಸರಿ. ಲಿಶಿ ಸ್ಟ್ಯಾಂಡ್, ಲಿಶಿ ಬೇಡವಾ, ಪ್ಲಸ್ ಹಿಂಗೆ ತಿರ್ಗು. ನಿಂತ್ಕೋ. ಇಲ್ಲಿ ನೋಡಿ ಲಿಶಿಕಾ ಅವರೇ, ಕ್ಷಣ ಕ್ಷಣ ಚಿನ್ನ ನನ್ನ ನಿನ್ನ ಹಾಡಲೆ ಕುಣಿಸಿರುವೆ, ಮನ ಮನ ನಗೋತರ ಕಣ್ಣಂಚಲೆ ನಗಿಸಿರುವೆ. ಮತ್ತು
ಮತ್ತು ನಾವು ಈವ್ನಿಂಗ್ ಕಲಂಗುಟ್ ಬೀಚಿಗೆ ಬಂದಿದ್ದು, ಮಧ್ಯಾಹ್ನ ಬಾಗಾ ಬೀಚ್ ನೋಡಿದ್ವಲ್ಲ ಅಂತ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಬಾಗಾ ಬೀಚ್ ತುಂಬ ಚೆನ್ನಾಗಿರೋದು. ಯಾವುದೇ ಬೀಚ್ ಕಂಪೇರ್ ಮಾಡಿದ್ರು ಎಲ್ಲ ಟೂರಿಸ್ಟ್ ಎಲ್ಲ ಜಾಸ್ತಿ ಬರೋದು ಅಲ್ಲಿಗೆ. ನಾವು ಕಲ್ಲಂಗುಟ್ ಬೀಚ್ ಹೆಂಗಿರುತ್ತೆ ನೋಡೋಣ, ನಾಳೆ ಹೆಂಗೋ ಅಲ್ಲೇ ಇರ್ತೀವಲ್ಲ, ಮತ್ತೆ ಬೇರೆ ಬೀಚ್ ಅದೇ ಬೀಚ್ಗೆ ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡು. ಇಲ್ಲೇನು ನಮಗೆ ಅಷ್ಟೊಂದೇನು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ, ಬರೀ ರೆಸ್ಟೋರೆಂಟ್ಸ್ ಇತ್ತು ಅಷ್ಟೇ. ತುಂಬ ಬಾಗಾ ಬೀಚಲ್ಲಿ ತುಂಬ ಚೆನ್ನಾಗಿತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ. ಆ್ಯಕ್ಚುಲಿ ಸಿಮಿಲರ್ ಬರುತ್ತೆ, ಆದರೆ ಬಾಗಾ ಬೀಚ್ ಹತ್ರ ತುಂಬ ಕ್ರೌಡ್ ಇರುತ್ತೆ, ವ್ಯೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವಿದ್ದು ದೂದ್ ಸಾಗರ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆದೋ. ಆಮೇಲೆ ದೂದ್ ಸಾಗರ್ಗೆ ಯಾವುದೇ ರೀತಿಯಾದ ಅಷ್ಟೊಂದು ಚೆನ್ನಾಗಿ ಪ್ಯಾಕೇಜ್ ಸಿಗಲಿಲ್ಲ. ಮತ್ತು ಏನಂತ ಹೇಳಿದ್ರೆ ಅವರು ತುಂಬ ಹತ್ತಿರ ತೊಗೊಂಡೋಗ್ತಾರೆ. ಅದಾದಮೇಲೆ ಅಲ್ಲಿ ನೀರಲ್ಲೆಲ್ಲ ಆಟಾಡೋಕ್ಕಿದ್ರೆ ಮಾತ್ರ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಟ್ರೈನಿಂದ ರಿಸ್ಕಿ, ಅದು ದೂರ ಸ್ಟಾಪ್ ಮಾಡ್ತಾರೆ, ತಕ್ಷಣ ಇಳಿಬೇಕು, ಮಕ್ಕಳನ್ನೆಲ್ಲ ಕರ್ಕೊಂಡು ಆಗಲ್ಲ ಅಂತ ಹೇಳಿ ಕೊನೆಗೆ ಡಿಸೈಡ್ ಮಾಡಿ ಮೇಯ್ನ್ ಬಂದಿದ್ದೆ ಗೋವಾಗೆ ದೂದ್ ಸಾಗರ್ ಫಾಲ್ಸ್ ನೋಡಬೇಕಂತ. ಅದಾದಮೇಲೆ ಇದು ಸ್ವಲ್ಪ ರಿಸ್ಕ್ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಆಗಲ್ಲ ಅಂತ ಹೇಳಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ನಾವು ಬೀಚ್ಗೆ ಹೋದೋ. ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ ಅಂತ ಹೇಳಿ. ಆ ಬೀಚ್ ಸೌಂಡ್ನ ಕೇಳ್ತಾ ಇದ್ರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಯಾವುದೇ ರೀತಿಯಾದಂಥ ವಾಯ್ಸ್ ಓವರ್ ಕೊಡಲಿಲ್ಲ ಅಲ್ಲಿ. ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಬ್ರೆಡ್ ಮಾಡಿಸೋಣ ಅಂತ ಬಂದು, ಇದು ಯಾವುದೋ ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಶಂಖ ಕಪ್ಪಿ ಚಿಪ್ಪೆಲ್ಲ ಹಾಕ್ಬಿಟ್ಟು ಬ್ರೆಡ್ ಮಾಡಿಕೊಟ್ರು. ಚೆನ್ನಾಗಿ ಕಾಣಿಸಿತ್ತು, ಆದರೆ ನನಗೆ ಅಷ್ಟೊಂದೇನು ಸೂಟ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಓವರ್ ಅನ್ನಿಸ್ತು ನನಗೆ. ಸ್ವಲ್ಪ 1-2 ಹಾಕಬೇಕಾಗಿತ್ತು, ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ರು. ಪರವಾಗಿಲ್ಲ, ಒಂದ್ಸಲ ಹಾಕಿದ್ಮೇಲೆ ಅದು ತೆಗಿಯೋಕ್ಕಾಗಲ್ಲ, ಆದ್ದರಿಂದ ನಾನು ಇರಲಿ ಬಿಡಿ ಅಂತ ಸುಮ್ಮನೆ ಆದೆ. ನೆಕ್ಸ್ಟು ನಾನು ಮತ್ತು ನನ್ನ ತಂಗಿ ಮತ್ತು ನಮ್ಮ ಮೋನಿಕಾ ಎಲ್ಲನೂ ಇದನ್ನ ಬ್ರೇಡ್ ಮಾಡಿಸಿ ನೆಕ್ಸ್ಟು ಶಾಪಿಂಗ್ಗೆ ಹೋದೋ. ಏನಾದರೂ ಇರುತ್ತಲ್ಲ ಗೋವಾಗೆ ಬಂದಮೇಲೆ ಈ ಥರ ನಾರ್ಮಲ್ ಫ್ರಿಡ್ಜ್ ಮ್ಯಾಗ್ನೆಟ್ಸು ಮತ್ತು ಶೋಕೇಸ್ ಪೀಸು ಏನಾದರೂ ಎಲ್ಲನೂ ತಗೊಳ್ಳೋಣ ಅಂತ ಹೋದೆ. ಅಲ್ಲಿ ನನಗೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂತೂ ವೆರೈಟೀಸ್ ಇತ್ತು, ತುಂಬ ಇಷ್ಟ ಆಯಿತು. ಎಲ್ಲನೂ ಒಂದೊಂದು ತೊಗೊಬಿಡೋಣ ಅನ್ನೋಷ್ಟು ಖುಷಿ ಆಗ್ತಾಯಿತ್ತು. ಆದರೆ ಒಂದು 2 to 3 ಏನೋ ತಂದೆ ಮನೆಗೆ ಅಷ್ಟೇ. कितने का एंकलेट और हाथ का? मोनिका ये है. Again we came to Baga Beach. Nice. ಲಿಶಿ ಕಾಣಿಸ್ತಾ ಇಲ್ಲ ನೀನು. ಲಿಶಿ ಲಿಶಿಕಾ ನೀರೊಳಗೆಲ್ಲ ಆಡಿಸ್ತಾರೆ. ಮತ್ತೇನಕ್ಕೆ ಅಷ್ಟು ಮಾತಾಡ್ತೀಯ? ಭಯ ಆಗಿ ಬನ್ನಿ ಕೇಳ. पैराशूट वाला कितना दूर लगे? कितना दूर हाइट? 100 फीट. 100 फीट एक ही जाना है और बच्चे लोग. ओनली अडल्ट्स.
ಮತ್ತೆ 100 ಮೀಟರ್. ಇದು ಟೈಮಿಂಗ್ಸ್ 1 ಮಿನಿಟ್ in the air. अच्छा 1 मिनट in the air. कितना चार्ज कितना वीडियो से बात करो ना मैडम हमारे से ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಾನು ಬರ್ತಾ ಇಲ್ಲ. ಸಹ ನೀನು ಹೋಗ್ಬಿಡ್ ಬಾ. ನಂಗೆ ಭಯ ಆಯ್ತಾಯ್ತಾ ಬೇಡ. ಆದ್ರೂ ಬೇಡ ಕಣಪ್ಪ ನೀರು. ಮಾಡಿ ಲಾಸ್ಟ್ ಸೀಟಿಗೆ ಕುತ್ಕೊಳ್ಳಿ. ಬೋಟ್ನಾಗ ನೀರು ಜಾಸ್ತಿ ಬರಲ್ಲ, ಮುಂದ್ಗಡೆ ಕುತ್ಕೊಂಡು ನೀರು ಜಾಸ್ತಿ ಬರ್ತದೆ. ನಾವು ಹೇಳಕ್ಕೆ ಮಾಡಿ ಅಷ್ಟೇ. ಏನೋ ಫುಲ್ ಧೈರ್ಯ ಮಾಡಿ ಪ್ಯಾರಾಸೈಲಿಂಗ್ಗೆ ನಾನು ಟಿಕೆಟ್ಸ್ ಕೂಡ ತಗೊಂಬಿಟ್ಟೆ. ಅದಾದಮೇಲೆ ಫುಲ್ ಭಯ ಸ್ಟಾರ್ಟ್ ಆಗಿಬಿಡ್ತು. ನೆಕ್ಸ್ಟ್ ಅದಾದಮೇಲೆ ಅವರು ಏನೇನೋ ಪೇಪರ್ಸ್ಗೆಲ್ಲ ಸೈನ್ ಮಾಡಿಸ್ಕೊಂಬಿಟ್ರು. ಅಲ್ಲಿಗೆ ನನಗೆ ಇನ್ನೂ ಭಯ ಸ್ಟಾರ್ಟ್ ಆಗೋಯಿತು. ನಾನು ಹೋಗ್ಲಾ ಬೇಡವಾ ಅಂತ ಅಲ್ಲಿ ತನಕನೂ ಥಿಂಕ್ ಮಾಡ್ತಾನೇ ಇದ್ದೆ. ಬೇಡ, ದುಡ್ಡು ಹೋದ್ರೆ ಹೋಯ್ತು, ನಾನು ಹೋಗೋದು ಬೇಡ ಅಂತ ಎಲ್ಲ ಡಿಸೈಡ್ ಆಗಿಬಿಟ್ಟಿದ್ದೆ. ಆಮೇಲೆ ಎಲ್ಲರೂ ಧೈರ್ಯ ಹೇಳಿ ಏನಾಗಲ್ಲ ಹೋಗು, ಏನು ಅಷ್ಟೊಂದು ಪ್ರಾಬ್ಲಮ್ ಏನಾಗಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ಗೈಸ್ ಎಷ್ಟು ವೆಯ್ಟ್ ಮಾಡಿಸ್ಬಿಟ್ರು ಅಂತ ಹೇಳಿದ್ರೆ 3 hours ವೆಯ್ಟ್ ಮಾಡಿಸವ್ರೆ. 2.5 to 3 hours ವೆಯ್ಟ್ ಮಾಡಿಸವ್ರೆ. ಆ ಬೋಟ್ ಬರೋಕ್ಕೇನೆ ಮಧ್ಯದಲ್ಲಿ ಬೋಟ್ ಬೇರೆ ಕೆಟ್ಟೋಗ್ಬಿಡ್ತು. ವೆಯ್ಟ್ ಮಾಡಿ ಮಕ್ಕಳಿಗೆಲ್ಲ ಪಾಪ ಸುಸ್ತಾಗ್ಬಿಟ್ಟಿತ್ತು. ನಿಜವಾಗ್ಲೂ ಬೇಡ ಕ್ಯಾನ್ಸಲ್ ಮಾಡಿಬಿಟ್ಟು ಹೊಂಟೋಗ್ಬಿಡೋಣ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು. ಅದಾದಮೇಲೆ ಹೆಂಗೋ ಮಾಡಿ ಹೋದೋ. ಮೊದಲೇ ನನ್ನ ಲೈಫಲ್ಲಿ ಹೈಟು ಮತ್ತು ನೀರು ಅಂತ ಹೇಳಿದ್ರೆ ತುಂಬ ಭಯ. ಅಂಥದ್ರಲ್ಲಿ ಏನೋ ಧೈರ್ಯ ಮಾಡಿ ಹೋಗ್ಬಿಟ್ಟಿದ್ದೆ ನಾನು. ಎಲ್ಲರೂ ಧೈರ್ಯ ಹೇಳಿದ್ರು ಅಂತ ಹೇಳ್ಬಿಟ್ಟು ಬರುವಾಗಂತೂ ನನಗೆ ಕಾಲಲ್ಲಿ ನಡೆಯೋಕ್ಕೆ ಆಗ್ತಾಯಿಲ್ಲ. ಫುಲ್ ಕಾಲೆಲ್ಲ ನಡುಗ್ತಾ ಇತ್ತು. ಫುಲ್ಲು ಭಯ ಥರ ಆಗ್ಬಿಟ್ಟಿತ್ತು ನನಗೆ. ಫುಲ್ಲು ಅಲ್ಲಿ ಏರಲ್ಲಿ ಇದ್ನಲ್ಲ, ಅದು ತುಂಬ ಫಸ್ಟ್ ಟೈಮ್ ಮಾಡೋರು ತುಂಬ ಭಯ ಆಗುತ್ತೆ, ಕಾಲೆಲ್ಲ ಶಿವರಿಂಗ್ ಆಗುತ್ತೆ. ನಮಸ್ಕಾರ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಲೈಫಲ್ಲಿ ಮತ್ತೆ ಇದನ್ನು ಟ್ರೈ ಮಾಡೋಕ್ಕೆ ನಾನು 2 ಸಲ ಥಿಂಕ್ ಮಾಡ್ತೀನಿನೋ ಮತ್ತೆ ಮಾಡೋದೇ ಇಲ್ವೇನೋ, ಅಷ್ಟು ಭಯ ಆಗೋಗಿತ್ತು ನನಗೆ. ಬೀಚ್ ಹತ್ರ ಯಾವುದು ರೆಸ್ಟೋರೆಂಟ್ ಓಪನ್ ಇರಲಿಲ್ಲ. ಆಲ್ರೆಡಿ 3:30 4 o'clock ಆಗಿಬಿಟ್ಟಿತ್ತಲ್ಲ, ಆದ್ದರಿಂದ ಇಷ್ಟು ಗೇಮ್ ಆಡ್ಕೊಂಬಿಡೋಷ್ಟರಲ್ಲಿ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್. ನಾನು ಎಲ್ಲರೂ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ. ಸನ್ಸ್ಕ್ರೀನ್ ಹಾಕೊಂಡು ಹೋಗಿದ್ದೋ ಆದರೂ ಫುಲ್ ಟ್ಯಾನ್ ಆಗಿಬಿಟ್ಟು. ಅದಾದಮೇಲೆ ಲಂಚ್ ಮಾಡೋಕ್ಕೆ ಅಂತ ಹೋಟೆಲ್ ಹುಡುಕ್ತಾಯಿದ್ದೋ. ಯಾವುದೋ ಹೈದ್ರಾಬಾದಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ನೋಡಿದ್ನಂತೆ ನನ್ನ ತಮ್ಮ. ಮತ್ತು ಅದು ಸಿಕ್ಕಲಿಲ್ಲ, ಅಡ್ರೆಸ್ ನಾವು ಮಿಸ್ ಆಗಿಬಿಟ್ಟಿತ್ತು, ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಬೇರೆ ಬಿರಿಯಾನಿ ಸೆಂಟರ್ಗೆ ಹೋಗಿ ಬಿರಿಯಾನಿ ತೊಗೊಂಡು ರೂಮ್ಗೆ ಹೋದೋ. ರೂಮಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡಿರ್ತಾನೆ ಅಂತ. ವರ್ಷ ಆಯ್ತಾ? ಫ್ರೆಂಡ್ಸಾ?